ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಓದ್ತಾ ಇದ್ದೀರಾ. ಎಕ್ಸಾಮ್ಸ್ಗಳು ಸನಿಗೆ ಬರ್ತಾ ಇದ್ದಾವೆ. ತುಂಬ ಜನರಿಗೆ ಅರ್ಥ ಆಗ್ತಾ ಇದೆ, ನನ್ನಲ್ಲಿ ಈ ಥರ ಒಂದು ನಾಲೆಜ್ ಇದೆ, ಈ ಥರ ನಾಲೆಜ್ ಇದೆ ಅಂತ. ಬಟ್ ಆ ನಾಲೆಜ್ ಎಷ್ಟಿದೆ, ಹೇಗಿದೆ, ಅದನ್ನು ಸ್ವಲ್ಪ ತಿಳ್ಕೊಬೇಕಾದ್ರೆ ನೀವು GPSTER ಎಕ್ಸಾಮ್ ಬರೀರಿ, HSTER ಎಕ್ಸಾಮ್ ಬರೀರಿ, PSTER ಎಕ್ಸಾಮ್ ಬರೀರಿ, PU ಲೆಕ್ಚರರು ಅಥವಾ KSET ಯಾವುದೇ ಪರೀಕ್ಷೆ ಇರಲಿ, ಎಲ್ಲ ಪರೀಕ್ಷೆಗೂ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಅಂದರೆ ದಟ್ ಈಸ್ ಟೆಸ್ಟ್ ಸಿರೀಸು. ನಮ್ಮಲ್ಲಿ ಅನ್ಲಿಮಿಟೆಡ್ ಟೆಸ್ಟ್ ಸಿರೀಸ್ಗಳನ್ನು ಮಾಡ್ತೀವಿ ಅತಿ ಕಡಿಮೆ ಫೀಸ್ನಲ್ಲಿ. ಅದು PC ಎಕ್ಸಾಮ್, PS ಎಕ್ಸಾಮ್, KA ಎಕ್ಸಾಮ್, ಯಾವುದೇ ಪರೀಕ್ಷೆ ಇದ್ರೂ ಕೂಡ ನಿಮಗೋಸ್ಕರ ನಾನು ಮಾಡ್ತಾ ಇರ್ತೇನೆ. ಸರ್, ಹಾಗಾದ್ರೆ ಈ ಟೆಸ್ಟ್ ಸಿರೀಸ್ಗಳನ್ನು ಜಾಯಿನ್ ಹೆಂಗೆ ಆಗಬೇಕು ನೋಡಿ. ಇಲ್ಲಿ ನಮ್ಮ ಆ್ಯಪನ್ನು ನೀವು ಲಾಗಿನ್ ಆಗಿ ಬರ್ತೀರಾ. ಬಂದ ಮೇಲೇ ಇಲ್ಲೊಂದು ಮೇಲ್ಗಡೆ ಸ್ಪೆಷಲ್ ಕೋರ್ಸ್ ಅಂತ ಇದೆ. ಸ್ಪೆಷಲ್ ಕೋರ್ಸ್ನಲ್ಲಿ ನೀವು ಇಲ್ಲಿ ಕಾಣ್ಬೋದು HSTER ಟೆಸ್ಟ್, PSTER ಟೆಸ್ಟ್, GPSTER ಟೆಸ್ಟ್, ಹೀಗೆ ಇನ್ನು ಪೊಲೀಸ್ ಟೆಸ್ಟು ಎಲ್ಲನೂ ಬಂದುಬಿಡ್ತಾವೆ. ಅರ್ಥ ಆಯ್ತಾ ರೀ? KEA ಟೆಸ್ಟು, KPSC ಟೆಸ್ಟು ಅಂತ ಹಿಂಗೆಲ್ಲ ಮಾಡ್ತೇನೆ ನಾನು. ಸರ್, ಈ ಟೆಸ್ಟ್ನಲ್ಲಿ ಏನು ವಿಶೇಷತೆ ಇದೆ ನೋಡಿ. ನಿಮಗೆ ಎಕ್ಸಾಂಪಲಿಗೆ ಸದ್ಯ ನಾನು HSTERದಲ್ಲಿ ಬರ್ತೀನಿ. ಅರ್ಥ ಆಯ್ತಾ? HSTERದಲ್ಲಿ ಇಂಗ್ಲೀಷ್ ಟೀಚರ್ ಇದ್ದರೆ ಇಂಗ್ಲೀಷ್ ಟೀಚರು, ಸೋಷಲ್ ಇದ್ದರೆ ಸೋಷಲ್ಲು, CB ಇದ್ದರೆ CB, ಫಿಸಿಕಲ್ ಎಜುಕೇಷನ್ ಇದ್ದರೆ ಫಿಸಿಕಲ್ ಎಜುಕೇಷನ್, ಎಲ್ಲರಿಗೂ ಪೇಪರ್ 1 ಪೇಪರ್ 2 ಟೆಸ್ಟ್ ಸಿರೀಸ್ ಇರುತ್ತೆ, ಕೇವಲ 399 ರುಪೀಸ್ನಲ್ಲಿ. ಅರ್ಥ ಆಯ್ತಾ? ಸರ್, ಯಾವ ಥರ ಎಕ್ಸಾಂಪಲ್ ಹೇಳ್ತೀರಾ ನೋಡಿ. ನೀವು ಇಲ್ಲಿ ಈ ಥರ HSTER ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೈ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿದರೆ ಆ ಕೋರ್ಸು ಅಥವಾ ಆ ಟೆಸ್ಟ್ ಸಿರೀಸ್ ಕೋರ್ಸು ನಿಮ್ಮಲ್ಲಿ ಬಂದಿರುತ್ತೆ. ಅದು ಎಲ್ಲಿ ಕೊಂಡಿರುತ್ತಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಮೈ ಕೋರ್ಸ್ನಲ್ಲಿ ಬಂದಿರುತ್ತೆ ರೀ. ಅಲ್ಲಿ ಹೋಗಿ ಆ ಕೋರ್ಸ್ ಒಳಗಡೆ ಹೋಗಿ ಆ ಟೆಸ್ಟನ್ನು ಅಟೆಂಪ್ಟ್ ಮಾಡ್ಬೋದು. ಹೆಂಗೆ ಅಟೆಂಪ್ಟ್ ಮಾಡೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕ್ಲಿಕ್ ಮಾಡಿದ್ಕೊಳ್ಳಿ, ಇಲ್ಲಿ ರೆಕಾರ್ಡೆಡ್ನಾಗ ಬರ್ತೀರಾ, ಇಲ್ಲಿ ಟೆಸ್ಟ್ಗೆ ಬರ್ತೀರಾ. ಟೆಸ್ಟ್ ಬಂದಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀರಾ. ತಿಳಿತಾರೆ. ನಾನು ನಿಮಗೆ ಎಷ್ಟು ಟೆಸ್ಟ್ಗಳನ್ನು ಇಲ್ಲಿ ಹಾಕಿದ್ದೀನಿ ಅನ್ನೋದನ್ನು ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೇನೆ. ಎಕ್ಸಾಂಪಲ್ PSTER ಕ್ಲಾಸ್ದಲ್ಲಿ ಹೋಗಿ ತೋರಿಸ್ತೇನೆ ನಾನು. HSTERದು ಎಲ್ಲ ಪೇಪರ್ 1 ಪೇಪರ್ 2 ಎರಡೂ ಇರುತ್ತೆ ರೀ ಟೆಸ್ಟ್ ಸಿರೀಸು. ಈಗ PSTERದು ಕ್ಲಿಕ್ ಮಾಡಿದ್ಕೊಳ್ಳೆ ನೋಡಿ. PSTERದಲ್ಲಿ ನಾವು ಟೆಸ್ಟ್ ಬರ್ತೀವಿ. ಟೆಸ್ಟ್ಗೆ ಬಂದಮೇಲೆ ನೋಡಿ ಇಷ್ಟೆಲ್ಲ ಇದ್ದಾವೆ. ಸರ್, ಸೈಕಾಲಜಿ ಎಷ್ಟು ಟೆಸ್ಟ್ ಹಾಕಿದ್ದೀರಾ? ನಾ ಹೇಳಿದ್ದೀನಿ ಅನ್ಲಿಮಿಟೆಡ್ ಅಂತ. ತಿಳ್ತಾರೆ. ಹಾಗೆ ಬರ್ತಾನೇ ಇರ್ತಾವೆ, ನೀವು ಅಟೆಂಪ್ಟ್ ಮಾಡ್ತಾರೆ ನೋಡಿ. ಲೋಡಿಂಗ್ ಆಗ್ತಾಯಿದೆ ಅಂದ್ರೆ ಅರ್ಥ ಇಷ್ಟೇ ವಿಚಾರ ಮಾಡಿರಿ ನಾನು ಎಷ್ಟು ಟೆಸ್ಟ್ಗಳನ್ನು ಅಲ್ಲಿ ಹಾಕಿದ್ದೀನಿ ಅಂತ ಹೇಳಿ. ಹಾಗೆ ಡೈಲಿ ಒಂದು 30-40 ಟೆಸ್ಟ್ಗಳನ್ನು ನಾವು ಹಾಕ್ತಾಯಿತ್ತು. ಒಂದು 100ಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಟೆಸ್ಟನ್ನು ಕ್ರಿಯೇಟ್ ಮಾಡಲಿಕ್ಕೆ, ಕ್ವಶನ್ ಪೇಪರ್ಗಳನ್ನು ರೆಡಿ ಮಾಡಲಿಕ್ಕೆ, ಅವ್ರನ್ನೆಲ್ಲ ಪ್ರೂಫ್ ರೀಡಿಂಗ್ ಮಾಡಲಿಕ್ಕೆ, ಅವ್ರನ್ನ ಅಪ್ಲೋಡ್ ಮಾಡಲಿಕ್ಕೆ ಅಂತಲೇ ಇದ್ದಾರೆ ನೋಡಿ. ಸೈಕಾಲಜಿ ಕ್ವಶನ್ ಪೇಪರ್ನಾಗ ಎಷ್ಟು ಅಟೆಂಪ್ಟ್ ಮಾಡಿ ಇದನ್ನು ಅಪ್ಲೋಡ್ ಮಾಡಿದ್ದೀವಿ? 56 ಅಪ್ಲೋಡ್ ಮಾಡಿದ್ದೀವಿ. 56. ಅರ್ಥ ಆಯ್ತಾ? ಇಂಗ್ಲೀಷ್ ಎಷ್ಟಾಗಿದೆ ನೋಡಿ. ನೋಡಿ ಎಷ್ಟಿದೆ ನೋಡಿ ಇಂಗ್ಲೀಷು. ಹಾಗೆ ಬಂದೇ ಬರ್ತಾವೆ. ತಿಳಿತಾರೆ. ಆಲ್ಮೋಸ್ಟ್ ನಾವು ಈಗ ಒಂದು 60 ಹಾಕಿದ್ದೀವಿ. ತಿಳಿತಾರೆ. ಇವತ್ತು ಮತ್ತೊಂದು 40 ಹಾಕ್ತೇನೆ. ಎಲ್ಲ ಕಡೆ ಇವತ್ತೊಂದು 100 ಆಗ್ತಾವೆ. ತಿಳಿತಾರೆ. ಅರ್ಥ ಆಯ್ತಾ ರೀ? ಇನ್ನು ಸೋಷಲ್ನಲ್ಲಿ ಎಷ್ಟು ಮಾಡಿದ್ದೀವಿ? ಸರಿ, ಸೋಷಲ್ ಅದು ಸರ್ GK ಬರ್ತದಲ್ಲ ರೀ. ನಾನು GK ಕ್ಲಾಸ್ಗಳನ್ನು ಯಾವ ಥರ GK ಕ್ಲಾಸ್ಗಳು ಟೆಸ್ಟ್ ಸಿರೀಸ್ ಏನು ಮಾಡ್ತೇನೆ ಗೊತ್ತಾ? CBSE ಕರ್ನಾಟಕ ಬೋರ್ಡ್ದಿಂದ 6ನೇ ತರಗತಿಯಿಂದ 12ನೇ ತರಗತಿವರೆಗಿನ ಎಲ್ಲ ಲೆಸನ್ಸ್ಗಳ ಮೇಲೂ ಟೆಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಕೊಡ್ತಾಯಿದ್ದೀನಿ. ಜಿಯೋಗ್ರಫಿ, ಎಕನಾಮಿಕ್ಸ್ ಎಲ್ಲ. ಅಂದರೆ ನಿಮಗೆ ಏನೂ ಪ್ರಾಬ್ಲಮ್ನೇ ಇಲ್ಲ ರೀ. ಬೇರೆ ಟೆಸ್ಟ್ಗಳಲ್ಲೇ ನಿಮ್ಗೊಂದು ರಿವಿಷನ್ ಆಗುತ್ತೆ ಭಾರಿ. ಅರ್ಥ ಆಯ್ತಾ? ನೋಡಿ 60 ಆಗಿದ್ದಾವೆ. ಸರ್, ಇದು ಇಷ್ಟಕ್ಕೆ ಮುಗಿತಾ? ಇನ್ನೂ ಬರ್ತಾವೆ? ಅರೇ ಬಾಬಾ, ನಾನು ಹಿಂಗೆ ಏನು ಹೇಳ್ತಾ ಇದ್ದೀನಿ, ಎಕ್ಸಾಮ್ ಆಗೋವರೆಗೂ ಹಂಗೆ ಬರ್ತಾನೇ ಇರ್ತಾವೆ. ನೀನು HSTER ನೋಡಿ, ನಮ್ಮಲ್ಲಿಗೆ ಯಾರು HSTER ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದಾರಾ? ಕೆಲವೊಬ್ಬರಿಗೆ ಟೆಸ್ಟ್ ಸಿರೀಸ್ ವಿತ್ ಕೋರ್ಸ್ ತೊಗೊಂಡಿದ್ದಾರೆ, ಕೆಲವೊಬ್ಬರು ಬೇರೆ ಕೋರ್ಸ್ ಅಷ್ಟೇ ತೊಗೊಂಡಿದ್ದಾರೆ. ಅವ್ರಿಗೆ ಏನು ಹೇಳ್ತೀನಿ, ನೀವು ಟೆಸ್ಟ್ ಸಿರೀಸನ್ನು ತೊಗೊಳ್ಳೇಬೇಕು. ಟೆಸ್ಟ್ ಸಿರೀಸ್ ತೊಗೊಳ್ಳಿಲ್ಲಪ್ಪ ಅಂತಂದರೆ ನಿಮ್ಗೆ ತುಂಬ ಲಾಸ್ ಇದೆ ಅಂತ ನಾನು ಹೇಳ್ತಾ ಇರೋದು. ಅರ್ಥ ಆಯ್ತಾ ರೀ? ನೋಡಿ, ಸೈನ್ಸ್ ಮೇಲೆ ನಾನು ಇಷ್ಟು ಅಪ್ಲೋಡ್ ಮಾಡಿದ್ದೀವಿ ಈಗ. ತಿಳಿತಾರೆ. ಇದೆಲ್ಲ ಜನರಲ್ ಸೈನ್ಸು. ಇದರಿಂದ ನೋಡಿರಿ ಎಷ್ಟು ಅದಾವೆ ನೋಡಿ, 78. 20 ಕ್ವಶನ್ಸ್ ಇರ್ತಾವೆ. ಎಕ್ಸಾಂಪಲ್ ಸಿಂಪಲ್ಲಾಗಿ ಒಂದು ಕ್ವಶನ್ ಪೇಪರ್ನ ಅಟೆಂಪ್ಟ್ ಮಾಡಿ ತೋರಿಸ್ ನೋಡಿರಿ. ಜಸ್ಟ್ ಇಲ್ಲಿ ನೋಡಿರಿ. ಈಗ ಒಂದು ಎಕ್ಸಾಂಪಲ್ ಇಲ್ಲಿ ಮೇಲೆ ಬರ್ತದೆ 50 ಕ್ವಶನ್, 50 ಮಾರ್ಕ್ಸ್, 50 ನಿಮಿಷ. ನೀವು ಯಾವಾಗ ಫ್ರೀ ಇರ್ತೀರೋ ಒಂದೊಂದು ಅಟೆಂಪ್ಟ್ ಮಾಡಿರಲ್ಲ. ಈಗ ನೋಡಿರಿ, 2ನೇ ಕ್ವಶನ್ ಪೇಪರ್ ನಾನು ಕ್ಲಿಕ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಅದ. ಇದನ್ನೆಲ್ಲ ಕ್ಲಿಕ್ ಮಾಡಿರಿ, ಅಟೆಂಪ್ಟ್ ಸ್ಟಾರ್ಟ್ ಮಾಡಿರಿ. ಇಲ್ಲಿ ಕ್ವಶನ್ ಪೇಪರ್ ಓಪನ್ ಆಗುತ್ತಾ. ಕ್ವಶನ್ ಪೇಪರ್ ಓಪನ್ ಆದ ತಕ್ಷಣ ಅದನ್ನು ಝೂಮ್ ಮಾಡಿರಿ. ಹೆಂಗೆ ಬೇಕಾದಂಗೆ ಝೂಮ್ ಮಾಡ್ಬೋದು. ಇಲ್ಲ ಸರ್, ನಾನು ಹಿಂಗೆ ಓದ್ತೀನಿ ಅಂತಂದ್ರೆ ಹಿಂಗೆ ಮಾಡ್ಕೊಳ್ಳಿ. ಈ ಥರ ಬನ್ನಿ. ತಿಳಿತಾ? 1ನೇ ಕ್ವಶನ್ಸ್ ಆ್ಯಕ್ಟಿವ್ಸ್ ಪ್ಯಾಸಿವ್ಸ್ ಮೇಲಿದೆ. ಸ್ಟಾರ್ಟ್ ಅಲ್ಲಿ ಮೇಲೆ ಟೈಮರ್ ಸ್ಟಾರ್ಟ್ ಆಗಿದೆ. ಕ್ವಶನ್ ಪೇಪರ್ನ ಓದ್ರಿ. ಕ್ವಶನ್ ಪೇಪರ್ ಓದ ತಕ್ಷಣ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಕರೆಕ್ಟ್ಲಿ ಟ್ರಾನ್ಸ್ಫಾರ್ಮ್ ದ ಆ್ಯಕ್ಟಿವ್ ಸೆಂಟೆನ್ಸ್ ದ ಲೈಬ್ರರಿಯನ್ ಶೋಡ್ ಅಂತ ಬಂದದ. ದ ನ್ಯೂ ಮೆಂಬರ್ಸ್ ವರ್ ಆಗುತ್ತೆ. ಎಲ್ಲಿ ಆನ್ಸರು ನೋಡಿರಿ, ದ ನ್ಯೂ ಮೆಂಬರ್ಸ್ ವರ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಮುಗಿದೋಯ್ತು. ನೋಡಿರಿ, 1 ಸೆಕೆಂಡ್ನಾಗ ಯಾರು ನನ್ನ ಕಡೆ ಕ್ಲಾಸಿಗೆ ಜಾಯ್ನ್ ಆಗಿದ್ದಾರೋ ಅವರಿಗೆ ಇಂಗ್ಲೀಷದ್ದು ಕ್ವಶನ್ಸ್ಗಳು ಬೇರೆ ಒಂದು 2 ಸೆಕೆಂಡ್ನಾಗ
ಟಿಕ್ ಮಾಡ್ಬೋದು ಅವ್ರು ನಗದು ಎಷ್ಟು 2 ಸೆಕೆಂಡ್ನಾಗ ಮಾಡಿ ಅದನ್ನ ಅರ್ಥ ಆಯ್ತು ನಾ ಥರದ್ದು. ಸೊ ನಿಮಗೂ ಟ್ರಿಕ್ಸ್ ಹೇಳ್ಕೊಟ್ಬಿಟ್ಟಿರ್ತದೆ ನಾನು ಈ ಥರ ಅಂತಂತೇಳಿ ನೀವು ಆ ಥರ ಮಾಡಿದ್ರೆ ಏನೋ ಒಂಥರ ಆಗುತ್ತೋ ಹೋಗ್ಬಿಡ್ತದೆ. ದಟ್ ಈಸ್ ಕಾಲ್ಡ್ ಸಕ್ಸಸ್ ಅಕಾಡೆಮಿ ಜಮಖಂಡಿ. ಅರ್ಥ ಆಯ್ತಾ ರೀ? ಎಸ್. ಸೊ ಹೀಗೆ ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡ್ಕೊತ ಹೋಗೋದು. ಹಿಂಗೆ 20 ಕ್ವಶನ್ಸ್ ಬಂದಾವ ನೋಡಿರಿ ನಿಮ್ಗೆ. 20 ಕ್ವಶನ್ಸ್ಗಳು ಬಂದಾವ. ಅಟೆಂಪ್ಟ್ ಮಾಡಿ ಲಾಸ್ಟಿಗೆ ಇಲ್ಲಿ ಬಂದು ಸಬ್ಮಿಟ್ ಮಾಡಿಬಿಡೋದು. ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ರಿಸಲ್ಟನ್ನು ತೋರಿಸ್ಬಿಡ್ತದೆ. ಅದು ಅದರೊಳಗಡೆ ನಿಮ್ದು ಏನಪ್ಪ ಅಂತಂದರೆ ಕೀ ಆನ್ಸರು ತೋರಿಸ್ಬಿಡ್ತದೆ ಅದು. ತಿಳಿತಾರೆ? ಎಸ್. ಸೊ ಹೀಗೆ ಟೆಸ್ಟ್ಗಳನ್ನು ನಾವು ಮಾಡ್ತಾಯಿದ್ದೀವಿ. ಇದು HSTAR ಟೆಸ್ಟ್ ಇರ್ಬೋದು, PSTAR ಟೆಸ್ಟ್ ಇರ್ಬೋದು, PU ಲೆಕ್ಚರ್ ಇರ್ಬೋದು. ಆಯಿತು, ಇದು ಟೆಸ್ಟ್ ಸೀರೀಸ್ ಅದು. ಇನ್ನು ನಮಗೆ ಇದ್ರ ಜೊತೆ ಮತ್ತು ಕೆಲವು PDF ಬುಕ್ಸ್ಗಳು ಸಿಗ್ತಾವೆ ನಮ್ಮಲ್ಲಿ. HSTAR ಸಕ್ಸಸ್ ಬುಕ್, GPSTAR ಸಕ್ಸಸ್ ಬುಕ್ ಅಂಥೇಳಿ. ಇವೆಲ್ಲ ಪೇಪರ್ 1 ಮೇಲೆ ಮಾತ್ರ ಇರ್ತದೆ, ನೆನಪಿರಲಿ. ಇವತ್ತನ್ನು ನೀವು ನೋಡ್ಬೋದು, ತಿಳಿತಾರೆ, ಓದ್ಬೋದು. ಈಗ ನೋಡಿ ಮಾಡಿದ್ದೀನಿ ಬೇಸಿಕ್ ಲೆವೆಲ್, ಅಡ್ವಾನ್ಸ್ ಲೆವೆಲ್, ಸಕ್ಸಸ್ ಲೆವೆಲ್ ಅಂತ. ಇದನ್ನು ಓದ್ಬೋದು ನೀವು, ತಿಳಿತಾ. ಇವ್ರನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತು ರೀ? ನೋಡಿಲ್ಲ, ಎಕ್ಸಾಂಪಲ್ ಹಿಂಗೆ ಕೊಟ್ಟಿದ್ದೀನಿ, ಮ್ಯಾಥ್ಸ್ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ. ಈ ಥರ ನೀವು ಮಾಡ್ಕೊತ ಹೋಗ್ಬೋದು. ಅರ್ಥ ಆಯ್ತಾ ರೀ? ಸೊ ಹಾಗಾದರೆ ಬನ್ನಿ, ಈ ಟೆಸ್ಟ್ ಸೀರೀಸ್ಗಳನ್ನು, ಈ ಸಕ್ಸಸ್ ಬುಕ್ಸ್ಗಳನ್ನು ನಿಮ್ಮದಾಗಿಸ್ಕೊಳ್ಳಿಕ್ಕೆ ತುಂಬ ಕಡಿಮೆ ಫೀಸ್ನಲ್ಲಿ ನಾನು ನಿಮಗೆ ಇಟ್ಟಿದ್ದೀನಿ. ಈಗ ಕೇವಲ ₹399, ₹299, ಹೀಗೆ ಬೇರೆ ಕೋರ್ಸಿಗೆ ಬೇರೆ ಫೀಸ್ ಇರ್ತಾವೆ. ಅದನ್ನು ನೀವು ಇಲ್ಲಿ ಸ್ಪೆಷಲ್ ಕೋರ್ಸ್ ಒಳಗಡೆ ಬಂದು ನೀವು ಜಾಯ್ನ್ ಆಗಿಬಿಡಬೇಕು. ಅರ್ಥ ಆಯ್ತಾ ರೀ? ಥ್ಯಾಂಕ್ ಯು ವೆರಿ ಮಚ್.